ಬಾಹುಬಲಿ ಮಾಡೋಕ್ಕೆ ಅವಕಾಶ ಸಿಕ್ತು, ಹೋಗಲಿಲ್ಲ. ಇದೇ RRR ಸಿನಿಮಾ ಕರೆದ್ರು, ಹೋಗೋಕ್ಕಾಗಲಿಲ್ಲ. ಒಂದೇ ವಿಷಯ, ಅಗ್ರಿಮೆಂಟಿಗೆ ಸೈನ್ ಹಾಕಬೇಕು. ಆ ನಿರ್ದೇಶಕರು ನನ್ನ ಗುರುತಿಸಿ 2 ಸಿನಿಮಾಗೂ ಬ್ಯಾಕ್ ಟು ಬ್ಯಾಕ್ ಕರೆದ್ರ ಸರ್, ಅಷ್ಟೇ ಸಾಕು. ಮೈ ಪೂರ್ತಿ ಬೆಂಕಿ ಹಚ್ಕೊಂಡು ಪಾಂಡವಪುರ ವಿಶ್ವೇಶ್ವರ ಚಾನಲಲ್ಲಿ ಜಂಪ್ ಮಾಡಿದ್ದೆ. ಸರಿ, ವಿಧಿ ಇಲ್ಲದೆ ಆಟೋ ಡ್ರೈವರಾಗಿ ಬಂದ್ವಿ. ಆಟೋ ಓಡಿಸ್ಕೊಂಡು ಎಲ್ಲೋ ಇದ್ದೆ, ನಾರ್ಮಲಾಗಿ ಇದ್ದಂಥವನು. ಹವಾಯಿ ಚಪ್ಪಲಿ ಯಾವ ರೀತಿ ಅಂದರೆ ಕಾಲು ಹಾಕೊಂಡ್ರೆ ಆ ಬೆರಳು ಮಾರ್ಕ್ಗಳು ಕಾಣೋದು. ಸರ್, ಎವ್ರಿ ಡೇ ಲರ್ನ್. ನಾನು ಯಾವುದೇ ಒಂದು ಟ್ರೈನಿಂಗ್ ಕರಾಟೆ ಕ್ಲಾಸ್ ಓದೋನಲ್ಲ, ಯಾವುದೇ ಒಂದು ಇದಕ್ಕೆ ಓದೋನಲ್ಲ. ಫೈಟ್ರ್ ಆಗಬೇಕು ಅಂತ ಬಂದಾಗ ಡೈರೆಕ್ಟಾಗಿ ಹೋಗಿ ಕಾರ್ಡ್ ತೊಗೊಂಡಿದ್ದು. ಅಣ್ಣವ್ರು ಒಂದು ಮಾತು ಹೇಳೋರು, ಅಭಿ ಪಿಕ್ಚರ್ ಶೂಟಿಂಗ್ ಮಾಡ್ತಾಯಿದ್ದೀನಿ, ಕಣ್ಣಾರ ನಾನು ನೋಡಿ ಕಿವಿಯಾರ ನಾನು ಕೇಳಿಸ್ಕೊಂಡಿರೋಂಥ ಮಾತು, ಕನ್ನಡದವ್ರನ್ನ ಯಾಕೆ ಹಾಕಲ್ಲ ನೀವು ಅಂತ ಕೇಳಿದ್ರು. ಅಂದರೆ ಒಂದು ಕಡೆ ಈ ಸ್ಟಂಟ್ಸ್ ಕೆಲಸ ಮಾಡ್ತಾನೆ ಸ್ಕ್ರಿಪ್ಟು. ಹೌದು, ಯಾಕಂದರೆ ಇಲ್ಲ ಏನು ಪ್ರಯೋಜನ ಸರ್, ನನಗೇನು ಅಪ್ಗ್ರೇಡ್ ಆಗೋದೇನು ಅನ್ನೋದು ಬರುತ್ತೆ. ಇವಾಗ ನನಗೆ ಏನು ಪ್ಲಸ್ ಓಪನ್ ಆಗಿ ಹೇಳಲ್ಲ ಸರ್, ಇವತ್ತಿನ ಸರ್ ರವಿವರ್ಮಂಗೆ ಪ್ಲಸ್ ಏನು ಅಂತಂದರೆ ಎಲ್ಲ ಭಾಷೆ ನಿರ್ದೇಶಕರ ಹತ್ರ ನಾನು ಕತೆ ಕೇಳ್ತಾ ಇರ್ತೀನಿ. ಎಲ್ಲರೂ ಮೈಂಡ್ ಏನು ರನ್ ಆಗುತ್ತೆ ಅನ್ನೋದು ಒಂದು ಇದು, ಅದೇ ನನಗೆ ಪ್ಲಸ್ಸು ಸರ್. ಇದೇ ನನಗೆ ಬಾಹುಬಲಿ ಮಾಡೋಕ್ಕೆ ಅವಕಾಶ ಸಿಕ್ತು, ಹೋಗಲಿಲ್ಲ. ಎಂತಕ್ಕೆ ಅಂತಂದರೆ ನಾನು ಅವಾಗ ರೈಸ್ ಸಿನಿಮಾ ಮಾಡ್ತಾಯಿದ್ದೆ. ಇದೇ RRR ಸಿನಿಮಾ ಕರೆದ್ರು, ಹೋಗೋಕ್ಕಾಗಲಿಲ್ಲ. ಒಂದೇ ವಿಷಯ, ಅಗ್ರಿಮೆಂಟಿಗೆ ಸೈನ್ ಹಾಕಬೇಕು. ಏನಂತ ಅಗ್ರಿಮೆಂಟು, ಇವತ್ತಿನ ಸಹ ಕೊರಿಯೋಗ್ರಾಫ್ ಮಾಡಿಸ್ಕೊತೀವಿ, ನಾಳೆ ದಿವಸ ಇನ್ ಕೇಸ್ NTR ಮತ್ತು ರಾಮ್ ಚರಣ್ ಇರೋದು ಏನೋ ಸಮಸ್ಯೆಗಳಿಂದ ಡೇಟ್ ಮಿಸ್ ಆಗಿ ಏನೋ ನಮಗೆ ಇದಾಗಿ ಆಗಲಿಲ್ಲ ಅಂತಂದರೆ ನಾವು ಯಾರನ್ನಾರು ಇಟ್ಕೊಂಡು ಮಾಡ್ಕೊತೀವಿ. ನಿಮ್ಮ ಸೀಕ್ವೆನ್ಸ್ ಯೂಸ್ ಮಾಡಿದ್ರು ಮಾಡ್ತೀವಿ, ಇಲ್ಲದ್ರೆ ಇಲ್ಲವೂ ಇಲ್ಲ. ಅದಕ್ಕೆ ನೀವೆಲ್ಲ ಓಕೆ ಅಂತ ಬರ್ದು ಕೊಡಬೇಕು ಅಂತ. ಹಂಗನ್ನಾದ್ರೆ ನಾನು ಯಾಕೆ ಸರ್ ಬರಬೇಕು ಅಂತ. ಕರೆಕ್ಟ್. ಫ್ಲೈಟ್ ಹತ್ತಬೇಕು ಸರ್, ಇವತ್ತು ಏರ್ಪೋರ್ಟಿಗೆ ಹೋಗಕ್ಕೆ ರೆಡಿಯಾಗಿದ್ದೀನಿ, ಅವ್ರ ಮಗ ಕಾರ್ತಿಕೇಯ ಫೋನ್. ಹಂಗಂದ್ರೆ ನಾನು ಯಾಕೆ ಬರಬೇಕು. ಅಗ್ರಿಮೆಂಟೆಲ್ಲ ನಾವು ಸೈನ್ ಹಾಕಲ್ಲ. ಐ ಆಮ್ ಸಾರಿ, ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಂದ್ಬಿಟ್ಟು ರಿಟರ್ನ್ ಬಂದ್ಬಿಟ್ಟು, ಇಷ್ಟೇ ಮ್ಯಾಟ್ರ್. ನಮ್ಮ ಕೆಲಸ ಮಾಡಿದಂದರೆ ಅಷ್ಟೇ. ನಾನು ಹೋಗಲ್ಲ ಅಸಿಸ್ಟೆಂಟ್ ಕೆಲಸ ಮಾಡೋಕ್ಕಾಗಲ್ಲ. ಅಸಿಸ್ಟೆಂಟ್ ಕೆಲಸ ಮಾಡ್ತೀವಿ, ನಿಮಗೆ ನನಗಿಂತ ಜಾಸ್ತಿ ನಿಮ್ಮ ಹತ್ರ ಗೊತ್ತಾಗೋದೇನಿದ್ರೆ ಖಂಡಿತ ನಾನು ಕಲಿತೀನಲ್ಲಿ ಬಂದು. ಬಟ್ ಹಂಗನ್ಬಿಟ್ಟು ಈಗ ನನ್ನ ಸಂಬಂಧನೇ ಇಲ್ಲ, ಸೈನ್ ಹಾಕ್ಬಿಡು, ಅದು ಮಾಡ್ಬಿಡು ಅಂತಂದರೆ ಸಾರಿ ಸ್ವಾಮಿ, ಬರಲ್ಲ. ಬಟ್ ಇಲ್ಲ ಸರ್, ಆ್ಯಟಿಟ್ಯೂಡ್ ಇದ್ರೇ ನಾವು ಏನಾದರೂ ತೀರಾ ಬಗ್ಬಾರ್ದಲ್ವ ಸರ್. ಹೌದು, ಬಗ್ಗನ ಎಷ್ಟು ಗ್ರೇಟ್ ಡೈರೆಕ್ಟ್ರು, ಇಂಡಿಯನ್ ಲೆಜೆಂಡ್ ಡೈರೆಕ್ಟ್ರು, ಅಫ್ಕೋರ್ಸ್ ಅವ್ರ ಜೊತೆ ಕೆಲಸ ಮಾಡೋ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ. ನನಗೆ ಕರೆದು ಓಕೆ, ಬಟ್ ಹಂಗನ್ಬಿಟ್ಟು ತೀರಾ ನಾನು ಬೆಂಡ ಹಾಕಲ್ಲ ಸರ್. ನಿಮ್ಮಿಂದ ರವಿವರ್ಮ ಆಗಿಲ್ಲ ತಾನೇ ಸರ್, ಅಷ್ಟೇ. ರವಿವರ್ಮ ಆದಮೇಲೆ ನೀವು ಕರೆದಿದ್ದೀರಿ, ಅಷ್ಟೇ ನನಗೆ ಬೇಕಾಗಿಲ್ಲ. ಕರೆಕ್ಟ್. ಸಿ, ಈ ಆ್ಯಟಿಟ್ಯೂಡು, ಈ ಸ್ಪೋರ್ಟಿನೆಸ್ ಇದ್ರೇ ಅಲ್ವಾ ಸರ್. ಇಲ್ಲ ಅಂದರೆ ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ಒಂದು ಸಿಗ್ನೇಚರಿಗೆ ಏನು ಬೆಲೆ ಇರುತ್ತೆ. ಆ ನಿರ್ದೇಶಕರು ನನ್ನ ಗುರುತಿಸಿ 2 ಸಿನಿಮಾಗೂ ಬ್ಯಾಕ್ ಟು ಬ್ಯಾಕ್ ಕರೆದ್ರ ಸರ್, ಅಷ್ಟೇ ಸಾಕು. ಅಷ್ಟು ಬಿಟ್ಟು ನೇನು ಬೇಡಿ ಸರ್. 2 ಸಿನಿಮಾಗೂ ನಾನು ಕರೆದಾರಲ್ಲ, ಅಷ್ಟೇ ಸರ್. ಅಟ್ ಪ್ರೆಸೆಂಟ್ ಬೇರೆ ಯಾವ್ದು ನಡೀತದೆ ಸರ್ ಈಗ? ಯಾವುದು ಸನ್ನಂದ ಸರ್? ಸರ್ ಈಗ ಕ್ರ್ಯಾಕ್ ಅಂದ್ಬಿಟ್ಟು ಒಂದು ವಿದ್ಯುತ್ ಜಾಂಬಲ್ ಒಂದು ನಡೀತಾ ಇದೆ ಸರ್. ಇವಾಗ ನೀವೇನು ಮಾರ್ಟಿನಲ್ಲಿ ನೋಡಿದ್ರಲ್ಲ, ಇನ್ನೊಂದು ವರ್ಷನ್ ಆ್ಯಕ್ಷನ್ ಅದ್ರಲ್ಲಿ ನೋಡ್ತೀರಿ, ಅಷ್ಟಂತ ಹೇಳ್ಬಲ್ಲ ಸರ್. ನಿಮ್ಗೆ ಹಬ್ಬ ಇನ್ನೊಂದು ವರ್ಷನ್ ಅದು ಆ್ಯಕ್ಷನ್. ಈಗಲೇ ಒಂದು ಇದೆ, ಬೇಕಾದ್ರೆ ತೋರಿಸ್ತೀನಿ ನಾನು ಆಮೇಲೆ ನಿಮಗೆ. ಬೇರೆ ಲೆವೆಲ್ ಸರ್ ಅವರಲ್ಲಿ. ಗೇಮ್ ಥರ ಏನೋ ಕ್ವಿಟ್ ಗೇಮ್ ಏನಂತಾರಲ್ಲ, ಆ ಥರ ಸಿನಿಮಾ ಕತೆ ಅದು. ಪ್ರತಿ ಒಂದೊಂದು ಆ್ಯಕ್ಷನ್ನು ಸರ್. ಒಂದು 1000 ಅಡಿ ಬೆಟ್ಟದಿಂದ ಇಳಿಸಿದ್ದೀನಿ ಸರ್ ಇಬ್ಬರು ಕೇಬಲಲ್ಲಿ. ಚಾಲೆಂಜಿಂಗ್. ಇವ್ರಿಗೂ ಯಾರು ಬೇಗ ಹಿಡಿದು ಸೈಕಲ್ ಎತ್ಕೊಂಡು ಒಂದು ಜಾಗಕ್ಕೆ ಹೋಗ್ಬಿಟ್ಟು ಓಪನ್ ಮಾಡೋದು, ಯಾಕಂದರೆ ಇಬ್ರಿಗೂ ಬಾಂಬ್ ಫಿಕ್ಸ್ ಮಾಡಿಬಿಟ್ಟಿರುತ್ತೆ, ಇಷ್ಟು ಸೆಕೆಂಡಲ್ಲಿ ಬ್ಲಾಸ್ಟ್ ಆಗುತ್ತೆ. ಸೈಕಲ್ ಎತ್ಕೊಂಡು ರೋಡಲ್ಲಿ ಚೇಸ್ ಆಗಿ ಯಾರು ಬೇಗ ಹೋಗಿ ಅಲ್ಲೊಂದು ಜಾಗದಲ್ಲಿ ಆ ಕೀ ಹಾಕಿದ್ರೆ ಒಂದು ಕೀ ಓಪನ್ ಆಗುತ್ತೆ, ಅದು ಓಪನ್ ಮಾಡಿದ್ರೆ ಬಾಂಬ್ ಓಪನ್ ಆಗುತ್ತೆ. ಆ ಬೆಟ್ಟದಿಂದ ಇಳಿದು ಹೆಂಗೆ ಹೋಗಿ ಏನು ಮಾಡ್ತಾರೆ ಅನ್ನೋದು ಒಂದು ಆ್ಯಕ್ಷನ್. ತಿರ್ಗಿ ಅದಾದಮೇಲೆ ಒಂದು ಟ್ರಕ್ಕಲ್ಲಿ ಒಂದು 16 ಫ್ಲಾಗ್ ಹೋಗ್ತಾ ಇರ್ತದೆ, ಒಂದು ದೊಡ್ಡ ಸರ್ಕಲ್ಲು. ಇವರು ಒಂದು 32 ಜನ ಇದ್ದಾರೆ, ಇಲ್ಲಿ 16 ಗಾಡಿ ಅಷ್ಟೇ. ಆ 32 ಜನ ಗಾಡಿ ಎತ್ಕೊಂಡು ಆ ಟ್ರಕ್ಕಲ್ಲಿರೋ ಫ್ಲಾಗ್ ಎತ್ಕೋಬೇಕು. ಇದು ಒಂದು ಸರಿ ಗಾಡಿ ಎತ್ಕೊಂಡ್ರೆ ಸೆಕೆಂಡ್ಸಲ್ಲಿ ಲಾಕ್ ಆಗ್ಬಿಡುತ್ತೆ, ತಿರ್ಗಿ ಹೋಗಲ್ಲ ಮುಂದಕ್ಕೆ. ಬ್ಲಾಸ್ಟ್ ಆದ್ರೆ ಆಗುತ್ತೆ, ಸೈಡ್ ಬಿಡುತ್ತೆ. ನಾನು ಯಾರು ಹೋಗಿ ಎತ್ಕೊತಾರೆ ಅನ್ನೋದು ಒಂದು ಗೇಮ್ ಆ್ಯಕ್ಷನ್. ನೆಕ್ಸ್ಟ್ ಲೆವೆಲ್ ಕ್ರ್ಯಾಕ್ ಅಂದ್ಬಿಟ್ಟು ಹಿಂದಿಲ್ಲಿ ವಿದ್ಯುತ್ ಜಾಂಬಲ್. ಸರ್, ಯಾವತ್ತಾದರೂ ಅದೇ ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ನಿಷ್ಠೆಯಿಂದ ಇದ್ದರೆ ಸಾಧನೆ ಒಂದಿನ ಹಾಗೇ ಆಗುತ್ತೆ. 100%. ಸೊ ಆ ವಿಚಾರದಲ್ಲಿ ನಿಮ್ಮ ಕೆಲಸದಲ್ಲಿ ಅಂದರೆ ಈಗ ಆವಾಗಲೇ ಹೇಳ್ತೆ ಅಂದರೆ ಬಿಗಿನಿಂಗ್ ಶುರುವಾಗಿದೆ ಒಬ್ಬ ಆಟೋ ಡ್ರೈವರ್ ಆಗಿ ಕೆಲಸ ಅಂತ. ನನಗೆ ಆ್ಯಕ್ಚುಲಿ ಅಣ್ಣವ್ರ ಫೋಟೋ ಮತ್ತು ನಿಮ್ಮ ಫೋಟೋ ನೋಡಿದಾಗ ಫಸ್ಟ್ ಬಂದಾಗಲೇ ಅನ್ಕೊಂಡು ಆಟೋ ಡ್ರೈವರ್ ಆಗಿದ್ದಂಥ ಹುಡುಗ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್, ಇವತ್ತು ಡಾಕ್ಟರ್ ರವಿವರ್ಮ, ಡಾಕ್ಟರ್ ರಾಜ್ಕುಮಾರ್.
ನಮಗೆ ನಾನು ನೋಡ್ಕೊಂಡಂತ. ಸೊ ಆ ಒಂದು ಸಾಧನೆ ಇದೆಯಲ್ಲ, ಅಂದರೆ ಡಾಕ್ಟ್ರೇಟ್ ಏನು ಕೊಟ್ಟರು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ವರ್ಕ್. ಅಂದರೆ ನಮಗೆ ಗೊತ್ತಿರೋ, ನಮಗೆ ಯಾವುದೇ ಇದಾಗಲಿಲ್ಲ, ಡಾಕ್ಟ್ರೇಟ್ ಏನಕ್ಕಪ್ಪ ಕೊಟ್ಬಿಟ್ರು ರವಿ ವರ್ಮಗೆ ಏನು ಅನ್ನಿಸ್ಲಿಲ್ಲ. ಓಕೆ, ಸಾಧನೆ ಇದೆ, ಅಷ್ಟು ವರ್ಕ್ ಇರೋದಕ್ಕೆ. ಅಂದರೆ ನಿಮ್ಮ ಒಂದು ಕೆಲಸದಲ್ಲಿ ನೀವು ಪರಿಣಿತಿ ಹೊಂದಿದ್ದೀರಾ ಮತ್ತು ಸಾಧನೆ ಮಾಡಿದ್ದೀರಾ ಅನ್ನೋದಕ್ಕೆ. ಸೊ ಆ ಮೂಮೆಂಟ್ ಹೇಗಿತ್ತು ಸರ್? ಅಂದರೆ ಆ್ಯಕ್ಚುಲಿ ನಾನು ಅವಾಗಿಂದ ನಿಮ್ಮ ಹತ್ರ ಮಾತಾಡೋಕ್ಕೆ ಸಿಕ್ಕಿಲ್ಲ. ನಾನು ಆಲ್ಮೋಸ್ಟ್ ಒಂದು 7 ವರ್ಷದಿಂದ ಯಾವಾಗಲೂ ಟಿ ವಿ ನನ್ನಲ್ಲಿ ಮಾಡಿದ್ದು ಪ್ರೋಗ್ರಾಮ್ ಬಿಟ್ಟರೆ ನಾವು ಮಾತಾಡೋಕ್ಕೆ ಸಿಕ್ಕಿಲ್ಲ, ಸುಮಾರು ಮಾತಾಡೋದಿತ್ತು. ಸೊ ಹಾಗಾಗಿ ಸರ್, ಇದ್ರ ಹಿಂದೆ ಹೇಳಬೇಕು ಅಂತಂದರೆ ನಾನು ಬಂದಂಥ ಒಂದು ವಾತಾವರಣ ಇರ್ಬೋದು, ನನ್ನ ಮನೆಯ ಪರಿಸ್ಥಿತಿ ಇರ್ಬೋದು, SSLC ಪಾಸ್ ಆಗಿನೂ ಕೂಡ ಓದೋಕ್ಕಾಗ್ದಿರೋಂಥ ಒಂದು ಸಿಚುವೇಶನ್ನು. ಸರಿ, ವಿಧಿ ಇಲ್ಲದೆ ಆಟೋ ಡ್ರೈವರಾಗಿ ಬಂದ್ವಿ. ಆಟೋ ಓಡಿಸ್ಕೊಂಡು ಎಲ್ಲೋ ಇದ್ದೆ, ನಾರ್ಮಲ್ ಆಗಿದ್ದಂಥವನು. ಹವಾಯಿ ಚಪ್ಪಲಿ ಯಾವ ರೀತಿ ಅಂದರೆ ಕಾಲು ಹಾಕೊಂಡ್ರೆ ಆ ಬೆರಳು ಮಾರ್ಕ್ಗಳು ಕಾಣೋದು, ಪ್ಯಾರಾಗಾನ್ ಆ ಬೆರಳು ಮಾರ್ಕ್ಗಳು ಕಾಣೋದು, ಆ ಥರ ಇದ್ದಂಥ ವ್ಯಕ್ತಿ. ಸರಿ, ಗೊತ್ತಿಲ್ಲದೇ ಹಂಗೆ ಒಂದು ಯಾವುದೋ ಒಂದು ಸೀಸಿಂಗ್ ಕೆಲಸಕ್ಕೆ ಸೇರ್ಕೊತೀವಿ. ವೆಹಿಕಲ್ಗಳು ಸೀಸ್ ಮಾಡ್ತಾರೆ, ಫೈನಾನ್ಸ್, ಕೆನರಾ ರಿಕವರಿ ಏಜೆನ್ಸಿ ಅಂದ್ಬಿಟ್ಟು ನಾಗಸಂದ್ರ ಸರ್ಕಲಲ್ಲಿತ್ತು. ಅಲ್ಲೋಗಿ ಸೇರ್ಕೊತೀನಿ. ಅಲ್ಲಿ ಕೆಲಸ ಮಾಡ್ತಾ ನಮ್ಮ ಸಂಘದಲ್ಲಿ ಫೈಟರ್ಸ್ ಅಂತ ತೊಗೊತಾರೆ ಅಂತ ಒಂದು ನ್ಯೂಸ್ ಬರುತ್ತೆ. ನಮ್ಮ ಬ್ರದರ್ ಆಲ್ರೆಡಿ ರಾಜ್ಕುಮಾರ್ ಅಂತ ಅವ್ರು ಮುಂಚೆನೇ ಇದ್ದಾರೆ. ಅದಕ್ಕೂ ಮುಂಚೆ ನಮ್ಮ ಚಿಕ್ಕಪ್ಪ ಇದ್ದರು, ಚೆನ್ನಣ್ಣ ಅಂತ. ಅವರಿಂದ ನಮ್ಮ ಬ್ರದರ್ ಹೋದರು. ನಮ್ಮ ಬ್ರದರಿಂದ ನನಗೆ ಫೋನ್ ಮಾಡಿ, ಸರಿ ಸೇರ್ಕೊಳ್ಳೋಕೆ ಸೇರ್ಕೊಳ್ಳಿ, ಇಲ್ಲಿ ಬರ್ತಾಯಿದೆ ಅಂತ. ಅದು RV ರೋಡ್ ಹತ್ರಲ್ಲ ಸರ್ ಅಸೋಸಿಯೇಷನ್ ಇದ್ದಿದ್ದು ಅವಾಗ? ಹೌದು, ಇದು ಕೃಷ್ಣರಾವ್ ಪಾರ್ಕಿಂದ ಸ್ವಲ್ಪ ಮುಂದೆ ಬಂದರೆ ರೈಟ್ ಸೈಡಲ್ಲಿ ಸಂದಿಲ್ ಒಳಗಡೆ. ಸರಿ ಅಂದ್ಬಿಟ್ಟು ಸರಿ ಅವಾಗ ಹೋಗಿ ಸೇರ್ಕೊಂಡಿದ್ದು 13 ಸಾವಿರ. ಅವಾಗ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅವಾಗೆಲ್ಲ ಬರೀ ಚೆನ್ನೈಯಿಂದ ಕರೆಸೋರು. ಒಂದು ಮೋಟ್ರ್ ಬೈಕ್ ಜಂಪ್ ಇರ್ಬೋದು, ಕಾರ್ ಜಂಪ್ ಇರ್ಬೋದು, ಏನೋ. ನಾವು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಸೀನಿಯರ್ ಕೇಳ್ಕೊಂಡು KD ವೆಂಕಟೇಶ್ವರ್ಗೆ ನಾನು ಮಾಡ್ತೀನಿ ಅಂತೇಳಿ ಅವತ್ತಿಂದ ಯಾವುದೇ ಸ್ಟಂಟ್ ಬಂದರೂ ನಾವು ಮಾಡೋದು. ಸ್ವಿಮ್ಮಿಂಗ್ ಬರೋಲ್ಲ, ಮೈ ಪೂರ್ತಿ ಬೆಂಕಿ ಹಚ್ಕೊಂಡು ಪಾಂಡವಪುರ ವಿಶ್ವೇಶ್ವರ ಚಾನಲಲ್ಲಿ ಜಂಪ್ ಮಾಡಿದ್ದೆ. ಜಗ್ಗೇಶ್ವರ್ ಸಿನಿಮಾ ಯಾವುದದು, ರಾಜಾಬಾಬು ಡಬ್ಬಿಂಗು, ಪಟೇಲ, ಆ ಸಿನಿಮಾದ ಮೋಟ್ರ್ ಬೈಕ್ ಜಂಪ್ ಮಾಡಿದ್ದೆ. ಕೆಳಗಡೆ ನನ್ನ ಅಸಿಸ್ಟೆಂಟ್ಗಳು ಚಿನ್ನಯ್ಯ ಅಂತ ಅವರು ಹುಡುಗರಿದ್ದಾರೆ, ನನ್ನ ಸ್ನೇಹಿತ, ನನ್ನ ಜೊತೆ ಸೇರಿದಂಥವ್ರು, ಅವರೆಲ್ಲ ಬಂದು ನನ್ನ ಹಂಗೆ ಎತ್ಕೊಂಡು ಬಂದಂಥದ್ದು. ಈ ಥರ ಯಾವುದೇ ಶಾರ್ಟ್ ಸಿಕ್ಕಲಿ ಚಾಲೆಂಜಾಗಿ ಕೆಲಸ ಮಾಡೋಕ್ಕೆ ಅಂದ್ಕೊಂಡೇ ಬಂದಿದ್ದು. ಯಾವುದಕ್ಕೂ ನಾನು ಇದನ್ನು ಮಾಡ್ಕೊತಾ ಇರಲಿಲ್ಲ. ಪೈಪಿಂಗ್ ಮಾಡಿಲ್ವಾ, ಓಕೆ ರೆಡಿ ಜಂಪ್. ಸೇಫ್ಟಿ ಅಂದರೆ ಏನೋ ಒಂದು ಮಾಡಬೇಕು ಅಂದ್ಕೊಂಡು ಬಂದಿದ್ದು. ನನಗೇ ಗೊತ್ತಿಲ್ದಿರ ಯಾವುದೋ ಕಾರಣಾಂತರದಿಂದ ಮಾಸ್ಟ್ರಾಗಿ ನನಗೆ ಗೊತ್ತಿಲ್ದಿರ ತಿರ್ಗಿ 2.5 ವರ್ಷ ಯಾರೂ ಕೆಲಸ ಕೊಡ್ದಿರ, ಸರಿ ಬೇಡ ಅಂತ ಮತ್ತೆ ಬ್ಯಾಕ್ ಟು ಆಟೋ ಡ್ರೈವರ್. ಯಾಕಂದರೆ ಫೈಟ್ರ್ ಅಂತ ಆಗೋದು ಬೇಡ ಅಂದ್ಬಿಟ್ಟು ಆಟೋ ಓಡಿಸ್ಕೊಂಡಿದ್ದೆ 2.5 ವರ್ಷ. ಆವಾಗ ಒಂದು ಟೈಮಲ್ಲಿ 2 ಸಿನಿಮಾ, ಅದೇ ನನ್ನ ಕನಸಿನವೇ ಅದು ಇದು ಬಂತು. ಅದು ಮಾಡಿದ್ರೆ ತಿರ್ಗಿ ಯಾರು ಕೇಳೋರಿಲ್ಲ. ತಿರ್ಗಿ ಆ ಒಂದು ಟೈಮ್ ಗ್ಯಾಪಲ್ಲಿ ದರ್ಶನ್ ಅವ್ರು ಫೋನ್ ಮಾಡ್ತಾರೆ. ಅವ್ರು ಫೋನ್ ಮಾಡಿದಾಗಿಂದ ತಿರುಗಿ ನೋಡಿರೋದು ಇವತ್ತವರೆಗೂ ನಾನು ಈ ಕಡೆ ತಲೆನೇ ಹಾಕಿಲ್ಲ ಸರ್. ಎಲ್ಲಿ ಗಂಟ ತಲೆ ಹಾಕಲಿಲ್ಲ ಅಂತಂದರೆ, ಇಲ್ಲಿ ದರ್ಶನ್ ಅವ್ರದ್ದು ಸಿನಿಮಾ ಐರಾವತ ಮಾಡ್ಕೊಂಡೇ ಬರ್ತಾಯಿದೆ. ಯಾವಾಗ ನಮ್ಮದು ಅವ್ರದ್ದು ಒಂದು ಸಣ್ಣದಾಗಿ ಏನೋ ಒಂದು ಮಾತುಕತೆ ಆದಮೇಲೆ ನಾನು ಆವಾಗ ಹೊರಗಡೆ ಹೋಗಿ ಸ್ಟಾರ್ಟ್ ಮಾಡಿದ್ದೆ ಸರ್. ಹೊರಗಡೆ ಇಲ್ಲಿ ಗಂಟ ಹಂಗೆ ಕಂಟಿನ್ಯೂಷನ್ ಆಗ್ತಾನೇ ಇದೆ, ಇಲ್ಲಿ ಗಂಟ ನಡೀತಾ ಇದೆ, ಅಷ್ಟೇನಿಲ್ಲ. ಇವತ್ತವರೆಗೂ ಏನು ನೀವು ಅಂದಂಗೆ ಆಟೋ ಡ್ರೈವರಿಂದ ಡಾಕ್ಟ್ರೇಟ್ ಗಂಟ ಅಂತ ಏನು ಹೇಳ್ತಿರಲ್ಲ, ಬಟ್ ಅದರಿಂದ ಎಲ್ಲ ನನ್ನ ಜೊತೆಲಿ ಕೆಲಸ ಮಾಡಿದಂಥ ಎಲ್ಲ ಸಾಹಸ ಕಲಾವಿದರು ಶ್ರಮ, ನನ್ನ ಜೊತೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬೊಬ್ಬ, ಆಮೇಲೆ ನಾನು ಯಾವ್ಯಾವ ನಿರ್ದೇಶಕರ ಜೊತೆ ಕೆಲಸ ಮಾಡಿದೆ, ಯಾವ ಹೀರೋಗಳ ಹತ್ರ ಕೆಲಸ ಮಾಡಿದೆ, ಅವರ ಒಂದು ಸಪೋರ್ಟು, ನಿರ್ಮಾಪಕರ ಸಪೋರ್ಟು, ಎಂಟೈರ್ ನನ್ನ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಮತ್ತು ನೀವುಗಳಿಲ್ಲನೇ ನಾನಿಲ್ಲ ಇವತ್ತಿನ ಸಹ. ಓಪನಾಗಿ ಹೇಳ್ತೀನಿ ಸರ್, ನಾಟ್ ಫಾರ್ ಎದುರುಗಡೆ ಇದ್ದೀನಿ ಅಂತ ಹೇಳೋದಲ್ಲ, ಸತ್ವಲ್ಲಿ ಹೇಳ್ತಾಯಿನಿ. ಎಂಟೈರ್ ಮೀಡಿಯಾ ಇವತ್ತಿನ ಸಹ ಏನು ನಾನು ಪ್ರತಿಯೊಬ್ಬರು, ನಾನೊಬ್ಬನೇ ಅಲ್ಲ, ನಾಟ್ ಫಾರ್ ನಾನು, ಒಬ್ಬೊಬ್ಬ ಕಲಾವಿದನ್ನು ಒಬ್ಬೊಬ್ಬ ಟೆಕ್ನಿಷಿಯನ್ನು ಗುರುತಿಸಿ ನೀವು ತೋರಿಸಿದ್ರೇ ಜನಗಳು ಗೊತ್ತಾಗೋದು. ನಿಮ್ಮ ಒಂದು ಸಪೋರ್ಟು ಎಲ್ಲ ನನ್ನ ಮನೆ, ನಮ್ಮ ತಂದೆ ತಾಯಿದಿರ್ಬೋದು, ನಮ್ಮ ಅಕ್ಕದಿರಿರ್ಬೋದು, ನನ್ನ ಸ್ನೇಹಿತರುಗಳಿರ್ಬೋದು, ನನ್ನ ಮನೆ ದೇವರು ಎಲ್ಲ ಒಂದು ಸಹಕಾರದಿಂದ ಇವತ್ತಿನ ಸಹ ಇಲ್ಲಿ ಬಂದು ನಿಂತಿದ್ದೀನಿ ಸರ್. ಇನ್ನೆಲ್ಲಿ ಕರ್ಕೊಂಡು ಹೋಗ್ತಾರೆ ನನಗೆ ಗೊತ್ತಿಲ್ಲ ಸರ್. ನಾನು ಇವತ್ತವರೆಗೂ ನಾನು ಕಲ್ತಿರೋದು ಒಂದೇ ಸರ್, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಯಾರಿಂದನೂ ನನಗೆ ತೊಂದರೆ ಆಗಬಾರ್ದು. ನಿಮಗೆ ಗೊತ್ತಿರೋ ಕೆಲಸ ನೀವು ಮಾಡಿ, ನಾನು ಕೆಲಸದಲ್ಲಿ ಕೂಗಾಡ್ತೀನಿ ಅಷ್ಟೇ. ಏನು ಕೂಗಾಡ್ತೀನಿ? ಬಿಕಾಸ್ ಆಫ್ ಮುನ್ನೆಚ್ಚರಿಕೆಯಿಂದಿರ್ರಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೇಳ್ತೀನಿ. ಅಲರ್ಟ್ ಮಾಡೋದಕ್ಕೆ ಯಾರೂ ಲೇಜಿ ಆಗಬೇಡಿ, ಅಲರ್ಟ್ ಆಗಿರಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇದು ಮಾಡೋದು. ಲಾಸ್ಟ್ ಟೈಮೇ ನಿಮ್ಮ ಚಾನಲಲ್ಲೇ ಕೇಳಿದರು ಅವರು, ಏನು ಸರ್ ಇಷ್ಟೆಲ್ಲ ಇದು ಮಾಡ್ತೀನಿ ಅಂದರೆ,
ಅಲರ್ಟ್ ಆಗಲಿಲ್ಲ ಅಂತಂದರೆ ಎಲ್ಲ ಲೇಸಿ ಆಗ್ಬಿಡ್ತಾರೆ. ಇವತ್ತಿನ ಸಹ ಫೋನ್ ಬಂದ್ಬಿಟ್ಟು ಏನಾಗಿದೆ, ಪ್ರತಿಯೊಬ್ಬರು ಫೋನಲ್ಲಿ ನೋಡ್ಕೊಂಡು ಸುಮ್ಮನೆ ಹಿಂಗೆ ಕೂತ್ಕೊಳ್ಳೋದು, ಏನೂ ಇಲ್ಲ ಅದರಲ್ಲಿ, ಸುಮ್ಮನೆ ಹಿಂಗೆ ತಳ್ಕೊಂಡು ಹೋಗ್ತಾ ಇರೋದು, ಯಾರ್ಯಾರು ಏನು ಮಾಡಿದ್ದಾರೆ ಅಂತ ಬರೀ ರೀಲ್ಸ್ಗಳು ನೋಡ್ಕೊಂಡು ಹೋಗೋದು ಇದಾಗ್ಬಿಟ್ಟು. ಅವ್ರನ್ನೆಲ್ಲ ಅಲರ್ಟ್ ಮಾಡೋದು ಬೇಕು ಅಂತಂದರೆ ಒಂದು ಜವಾಬ್ದಾರಿ ಕೆಲಸ. ಯಾರೋ ಒಬ್ಬ ಸ್ಟಂಟ್ ಮಾಡ್ತಾನೆ ಅಂತಂದರೆ ಸುಮ್ಮನೆ ಎಲ್ಲ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹಿಂಗೆ ಅಂದ್ಕೊಂಡು ಹೋಗ್ಬಿಟ್ರೆ ಅದು ಇದಾಗೋಡಲ್ಲ. ಆ ಒಂದು ಸಿಚುವೇಶನ್ ನಾವು ಕೂಗಾಡೋದು ಇದ್ದೇ ಇರ್ತದೆ, ಏನೋ ಒಂದು ಮಾತಾಡೋದಿರ್ತದೆ. ಅಷ್ಟು ಬಿಟ್ಟರೆ ಇನ್ಯಾವುದೂ ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ. ಅಕಸ್ಮಾತ್ ತಿಳಿದೇನೋ ನಾನು ಯಾರಿಗಾರು ತಪ್ಪು ಮಾಡಿದರೆ ದಯವಿಟ್ಟು ನಿಮ್ಮ ಮುಖಾಂತರನೇ ಕೇಳ್ಕೊತೀನಿ, ದಯವಿಟ್ಟು ನನಗೆ ಕ್ಷಮಿಸಿ. ಸೊ ಒಳ್ಳೆ ಮಾತುಕತೆ. ಆ್ಯಕ್ಚುಲಿ ನನಗೆ ಇನ್ನೊಂದು ಇದೆ ಅಂದರೆ 2 ವರ್ಷ ಯಾರೂ ಕೆಲಸ ಕೊಟ್ಟಿರಲಿಲ್ಲ ಅಂತಂದ್ರಿ, ಮತ್ತು ಅದಕ್ಕಿಂತ ಬಿಫೋರು ಮಾತಾಡ್ಬೇಕಾರೆ ಇಲ್ಲ ನನಗೆ ತುಳಿದಿದ್ದಾರೆ, ಅದು ತುಳಿರೋದೇನು ಅದು ನನಗೆ ಮಾತ್ರ ಗೊತ್ತು ಅಂಥೇಳಿ. ಅದೇ ಅದು ಆ 2 ವರ್ಷದ ಗ್ಯಾಪ್ ಏನಕ್ಕಾಯ್ತು ಸರ್? ಅಂದರೆ ಅಂದರೆ ಅಷ್ಟು ರಾಜಕೀಯಗಳು ಅಂತಲ್ಲ ಸರ್. ಇವಾಗ ನಾನು ಹೀರೋ ಅಂತ ಅಂದ್ಕೊಳ್ಳಿ, ಇವಾಗ ನಾನೇ ಒಬ್ಬ ಹೀರೋ ಆಗಿ ಸರ್ ಆವತ್ತಿನ ದಿವಸ ನಾನು ಸ್ಟಂಟ್ ಮ್ಯಾನ್ ಆಗಿದ್ದಾಗ ಇದೇ ಪುನೀತ್ ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ, ಶಿವಣ್ಣನ ಹತ್ರ ಕೆಲಸ ಮಾಡ್ತಿದ್ದೆ, ದರ್ಶನ್ ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ, ಸುದೀಪ್ ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ, ಎಲ್ಲರ ಹತ್ರನೂ ಬ್ಯುಸಿ. ಇದೇ ಬಾಂಬೆ ಫೈಟ್ ಮಾಸ್ಟರ್ ನನ್ನನ್ನು ಇಲ್ಲಿಂದ ಕರ್ಕೊಂಡು ಫಾರಿನ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ರು. ಓಕೆ ಸರ್, ಆ ಥರ ಎಲ್ಲ ಬ್ಯುಸಿ ಇದ್ದವನು. ಮಾಸ್ಟ್ರ್ ಆದಮೇಲೆ ಅವಾಗ ಒಂದು ಇದಿತ್ತು ಗೊತ್ತಲ್ಲ ಸರ್, ಏನಂದರೆ ಹೆಂಗೆ ಹೊಸಬನ್ನು ಕೊಟ್ಬಿಡೋದು ಅನ್ನೋ ಒಂದು ಭಯ ಇತ್ತು ಅವರಲ್ಲಿ. ಮೇ ಬಿ ಅದು ಇದ್ರಿರ್ಬೋದು, ಇಲ್ಲ ಹೆಂಗೆ ಇವ್ರನ್ನ ನಂಬೋದು ಅನ್ನೋದಿರ್ಬೋದು, ಆಮೇಲೆ ಪ್ರಾಜೆಕ್ಟ್ ತೊಗೊಂಡಾಗ ಹೆಂಗೆ ಇವ್ರಿಗೆ ಕೊಟ್ಬಿಡ್ಬೇಕು ಅನ್ನೋದು ಒಂದಿರ್ಬೋದು. ಆ ಒಂದು ಸ್ಟ್ರಗಲ್ ಇದೆಯಲ್ಲ ಸರ್, ಲೈಫಲ್ಲಿ ಯಾರಿಗೂ ಬೇಡ ಸರ್. ಈ ಫೈಟರಿಂದ ಮಾಸ್ಟರ್ ಆಗೋದಿದೆಯಲ್ಲ ಸರ್, ಫೈಟರ್ ಸಾಹಸ ಕಲಾವಿದ, ಅದು ಒಂದು ಆ ಮಾಸ್ಟರ್ ಅನ್ನೋ ಪದನೇ. ಸೊ ಸಾಹಸ ಅಂದರೆ ಮಾಸ್ಟರ್, ಅದರಲ್ಲಿ ಸ್ಟಂಟ್ಸ್ ಅಂದರೆ ಮಾಸ್ಟರ್ ಆಗಬೇಕು ಅಂತ. ಸೊ ಈ ಒಂದು ವಿಚಾರದಲ್ಲಿ ಆ ಥರದ ಟ್ರೈನಿಂಗ್ಸ್ ಆಗಿರ್ಬೋದು, ನೀವು ಇವತ್ತು ಮಾಡಿರೋ ಕೆಲಸ ನೋಡ್ತಾ ಇದ್ರೇ ಒಂದು ರೆಫರೆನ್ಸಸ್ಸು, ಒಂದು ಥೀಸಿಸ್ ಥರ ನಮಗೆ ಈ ಸಿನಿಮಾದಲ್ಲಿ ಹಿಂಗೆ ಮಾಡಿದ್ದಾರೆ, ಇದನ್ನು ಹೆಂಗೆ ಮಾಡಿದ್ರು ಅಂತ ರಿಸರ್ಚ್ ಮಾಡೋ ಲೆವೆಲ್ಗೆ ಸ್ಟಂಟ್ಸ್ ಮಾಡಿಬಿಟ್ಟಿದ್ದೀರಿ. ಈ ಸಾಹಸಗಳು ಇಷ್ಟು ವೆರೈಟಿ, ಇದನ್ನು ಮಾಡೋದಕ್ಕೆ ನೀವು ಕಲ್ತರ ಅಥವಾ ನೀವು ಹೇಗೆ ಅದ್ರ ಮೇಲೆ ವರ್ಕ್ ಮಾಡಿದ್ರಿ ಅಂತ? ಸರ್, ಎವ್ರಿ ಡೇ ಲರ್ನ್. ನಾನು ಯಾವುದೇ ಒಂದು ಟ್ರೈನಿಂಗ್ ಕರಾಟೆ ಕ್ಲಾಸ್ ಓದೋನಲ್ಲ, ಯಾವುದೇ ಒಂದು ಇದಕ್ಕೆ ಓದೋನಲ್ಲ. ಫೈಟ್ರ್ ಆಗಬೇಕು ಅಂತ ಬಂದಾಗ ಡೈರೆಕ್ಟಾಗಿ ಹೋಗಿ ಕಾರ್ಡ್ ತೊಗೊಂಡಿದ್ದು. ಅದಕ್ಕೂ ಮುಂಚೆ 1.5 ತಿಂಗಳು ನಮ್ಮ ಬೆಂಗಳೂರು ಮಾಸ್ಟರ್ ಶಂಕರ್ ಮಾಸ್ಟರ್ ಅಂತ ಒಬ್ಬರು ಇದ್ದಾರೆ, ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡೆ. ತಿರ್ಗಿ ಅದಾದಮೇಲೆ ಕೌರವ್ ವೆಂಕಟೇಶ್ ಹತ್ರ ಟ್ರೈನಿಂಗ್ ತೊಗೊಂಡೆ, ಸೀನಿಯರ್ ಅವರು, ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡು ಸುಮ್ಮನೆ ಫೈಟ್ರ್ ಆಗಿದ್ದು ಅಷ್ಟೇ. ತಿರ್ಗಿ ಅದಾದಮೇಲೆ ಅಲ್ಲೇ ಹೋಗ್ತಾ ಎಲ್ಲ ನಮ್ಮ ಸ್ಟಂಟ್ ಮ್ಯಾನ್ಸ್ಗಳೇನೇನಿದ್ದಾರೆ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡೋದು, ಅದು ಇದು ಮಾಡ್ಕೊಂಡು ಕೃಷ್ಣ ಪಾರ್ಕಲ್ಲಿ ಈ ಒಣಗಿದ ಎಲೆಗಳೆಲ್ಲ ಬಿದ್ದಿರುತ್ತೆ ಸರ್, ಅದನ್ನೆಲ್ಲ ತೊಗೊಂಡು ಒಂದು ಕಡೆ ಹಾಕ್ತಾರೆ. ನೀವು ನೋಡಿರ್ಬೋದು, ಒಂದು ಕಡೆ ಮೂಲೆಯಲ್ಲಿ ಹಾಕ್ತಾರೆ, ವಾಟರ್ ಟ್ಯಾಂಕ್ ಹಿಂದೆಗಡೆ ರಂಬೆ ಮೇಲೆ ನಿಂತ್ಕೊಂಡು ಅಲ್ಲಿಂದ ಅದ್ರ ಮೇಲೆ ಬೀಳೋದು. ಬಿಕಾಸ್ ಆಫ್ ಬೆಡ್ ಇಲ್ವಲ್ಲ, ಗ್ರೌಂಡ್ ಹೆಂಗೆ ಬೀಳೋದು ಅಂದ್ಬಿಟ್ಟು ಪ್ರಾಕ್ಟೀಸ್ಗೆ ಆ ರಂಬೆಗಳ ಮೇಲಿಂದ ನಿಂತ್ಕೊಂಡು ಪಲ್ಟಿ ಹೊಡೆದು ಬೀಳೋದು, ಆ ಥರದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಎವ್ರಿ ಡೇ. ನಾವೊಂದು 5:36ಗೆ ಹೋದರೆ 7-8 ಗಂಟೆಲ್ಲೇ ಪ್ರಾಕ್ಟೀಸ್ ಮಾಡೋದು. 7ಗೆ ಆಫೀಸ್ ಹತ್ರ ಹೋಗಿ ನಿಂತ್ಕೊಳ್ಳೋದು, ಆಚೆ ಕಡೆ ಹಿಂಗೆ ಲೀಸ್ಟ್ ಹಾಕೋರು, ಯಾರ್ಯಾರು ಶೂಟಿಂಗು ಅಂತ ಲೀಸ್ಟ್ ಹಾಕೋರು. ನಮ್ದಿದ್ರೆ ಹೇಳೋರು, ನಮ್ಮದು ಶೂಟಿಂಗ್ ಇಲ್ಲ ಅಂತ ಏನಾದ್ರು ಗೊತ್ತಾ, ಅಲ್ಲೆಲ್ಲ ಯಾರು ಬೇಕು ಅನ್ನೋದು. ಅಫ್ಕೋರ್ಸ್ ಪ್ರತಿಯೊಬ್ಬರದ್ದು ಒಂದು ಟೀಮ್ ಇರುತ್ತೆ. ನಮ್ಮನ್ನು ಹೇಳೋರು, ನಮ್ಮನ್ನು ಹೇಳಿಲ್ಲ ಅಂತಂದರೆ ನಾವು ಸೀದಾ ಹೇಗೇನು ಹೋಗೋದು, ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ಬಿಟ್ಟು 9 ಗಂಟೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಆ ಸೈಡಲ್ಲಿ ಬಂದು ಅಲ್ಲಿ ಫುಟ್ಪಾತಲ್ಲಿ ಒಂದು ದೋಸೆ ಹಾಕೋಣ ಸರ್, ಗಾಡೀಲಿ ದೋಸೆ ತಿನ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ಈ ಥರದ್ದು ಒಂದು ಜರ್ನಿ. ಇದಾದ ಮೇಲೆ ಮಾಸ್ಟರ್ ಆದಾಗ ಏನಾಯಿತು, ಈಗ ಎಲ್ರಿಗೂ ಅಫ್ಕೋರ್ಸ್ ಇವಾಗ ನನ್ನ ಜೊತೆಲಿ ಕೆಲಸ ಮಾಡೋನು ಏಕಾಏಕಿ ಹೆಂಗೆ ಪೋಸ್ಟ್ ಕೊಡ್ಬೇಕಾದ್ರೆ ಹೆಂಗೆ ಅನ್ನೋದು ಪ್ರತಿಯೊಬ್ಬ ನಿರ್ದೇಶಕರಾಗಿರ್ಬೋದು, ಹೀರೋಗಳಾಗಿರ್ಬೋದು ಯೋಚನೆ ಮಾಡ್ತಾರೆ. ಅವಾಗೆಲ್ಲ ಬರೀ ಮಡ್ರಾಸ್ ಮಾಸ್ಟರ್ಗಳೇ ಬರ್ತಾಯಿದ್ರು ಜಾಸ್ತಿ. ನಮ್ಮ ಮಂಜು ಮಾಸ್ಟ್ರು ಬೇರೆ ಡೈರೆಕ್ಷನ್ ಹೇಳಿದ್ರು ಅವಾಗ. ನಾ ಮಾಸ್ಟರ್ ಆದಾಗ ಅವರು ಆಲ್ರೆಡಿ ಡೈರೆಕ್ಷನ್ ಆಗೋಯ್ತು, ಪೊಲೀಸ್ ಸ್ಟೋರಿ ಅದು ಇದೆಲ್ಲ ಕಂಟಿನ್ಯೂ ಮಾಡಿಬಿಟ್ಟಿದ್ರು. ಸರಿ, 2001 ಆಗಬೇಕಂದ್ರೆ ಬ್ಯುಸಿ, ಎಂಟೈರ್ ಇಂಡಸ್ಟ್ರಿ ಫುಲ್ ಬ್ಯುಸಿ. ಸರಿ, ಮಾಸ್ಟರ್ ಆಗಿದ್ದೀನಿ, ಯಾರೂ ಕೆಲಸ ಕೊಡ್ತಾಯಿಲ್ಲ. ಹೆಂಗೆ ಅಂತ ನಾನು ಯಾರನ್ನು ಜಡ್ಜ್ ಮಾಡೋದು ಅಂತಲೂ ನನಗೆ ಗೊತ್ತಾಗ್ತಾಯಿಲ್ಲ. ರವಿ ಸರ್ ನನ್ನನ್ನು ಕರೆದ್ರು ಸರ್, ರವಿ ಸರ್ ಕರೆದುಬಿಟ್ಟು ಮಲ್ಲ ಸಿನಿಮಾ ನೀನು ಮಾಡು ಅಂತ ಫಸ್ಟ್ ಹೇಳಿದ್ದು. ದರ್ಶನ್ ಅವ್ರು ಹೇಳೋಕ್ಕೂ ಮುಂಚೆ ಮಲ್ಲ ಸಿನಿಮಾ ಮಾಡು ಅಂತ ಹೇಳಿದ್ದು. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಅವ್ರು ನಮಸ್ಕಾರ ಮಾಡಿಕೊಂಡು ವಾಪಸ್ ಬಂದೆ. ಮಲ್ಲ ಸಿನಿಮಾ ಬಂದು ಇಲ್ಲಿ ಸಪೋಟ ಗಾರ್ಡನಲ್ಲಿ ಶೂಟಿಂಗ್ ಇದ್ದಿದ್ದು. ಕಾರಣಾಂತರದಿಂದ ಶೆಡ್ಯೂಲ್ ಮತ್ತೆ ಶಿಫ್ಟ್ ಆಗಿ ಸಕಲೇಶ್ಪುರಕ್ಕೆ ಹೋಗುತ್ತೆ. ಈ ಸಕಲೇಶ್ಪುರಕ್ಕೆ ಹೋದಾಗ ಈ ಸೆಂಟ್ರಲ್ಲಿ ನಾನಿಲ್ಲ. ಇವಾಗ ತುಣಿದ್ರು ಅಂತ ಹೇಳ್ತಿರಲ್ಲ, ಈಗ ಹೇಳ್ತೀನಿ ಕೇಳಿ. ಈ ಸೆಂಟ್ರಲ್ಲಿ ನಾನಿಲ್ಲ. ಏನು ಅಂತಂದರೆ ಇಲ್ಲಿ ಯಾರೋ ಒಬ್ಬರು ಒಂದು ಪಾರ್ಟಿ ನಡೀತದೆ, ಎಣ್ಣೆ ಪಾರ್ಟಿ, ಡ್ರಿಂಕ್ ಮಾಡ್ಕೊಂಡು ಏನು ನಮ್ಮನ್ನು ಬಿಟ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ಹೀಗೆ ಅಂತ ಮಾತು. ಸರಿ ನೋಡೋಣ ಅಂದ್ಬಿಟ್ಟು ತಿರ್ಗಿ ಇವ್ರು ಹೋಗಿ ಇವ್ರ ಎದುರುಗಡೆ ಕೂತ್ಕೊಂಡು ಹೇಳ್ತಾರೆ,
ಇಷ್ಟೇ ಮಾಡ್ತಾಯಿದ್ದೀರಿ. ಈಗ ಆಲ್ರೆಡಿ ಅವಾಗ ರವಿ ಸರ್ ಅದೆಲ್ಲ ಬ್ಯಾಕ್ ಟು ಬ್ಯಾಕ್ ಇದಾಗಿತ್ತು. ಯಾಕೆ ಹೊಸಬ್ರು ಕೊಟ್ಕೊಂಡು ಸುಮ್ಮನೆ ಮತ್ತೆ ನಾವು ಯಾಕೆ ಇದು ಮಾಡೋದು, ಅವ್ರನ್ನೇ ಕೊಟ್ಬಿಡಿ ಮಾಡ್ಕೊಳ್ಳಿ ಅಂತ ಇವ್ರಿಗೆ ಕನ್ವೆ ಮಾಡ್ತಾರೆ ಅವರು. ಸರ್ ನಾನು ಲೀಸ್ಟೆಲ್ಲ ಹಾಕೊಂಡು ರೆಡಿ ಇದ್ದೀನಿ ಸರ್, ಕಟ್ ಮಾಡಿದ್ರೆ ನಾನಿಲ್ಲ ಸರ್, ಇಲ್ಲಿ ಇನ್ನೊಬ್ಬ ಹೋಗ್ತಾಯಿದ್ದೀನಿ ಸರ್, ಇನ್ನೊಬ್ಬ ಹೋಗ್ತಾಯಿದ್ದೀನಿ ಅಲ್ಲಿ. ಏನು ಮಾಡ್ಬೇಕು ಸರ್? ಇಲ್ಲಿ ಈ ಥರದ್ದು ಒಂದಷ್ಟು 2.5 ವರ್ಷ ಆಯಿತು. 2.5 ವರ್ಷ ಆದಮೇಲೆ ಎಲ್ಲ ಸಿನಿಮಾ ಮಾಡ್ತಾಯಿದ್ದೀನಿ ಸರ್. ರಂಗ SSLC ಅಂತ ಒಂದು ಸಿನಿಮಾ, ಫೈಟ್ ಮಾಸ್ಟ್ರು, ಕ್ಲೈಮ್ಯಾಕ್ಸ್ ಆ್ಯಕ್ಷನ್, 4 days ಆ್ಯಕ್ಷನ್. ಓಕೆನಾ ಸರ್? ಇವತ್ತಿನ ದಿವಸ ಹೋಗ್ಬಿಟ್ಟು ಮಶಾಣದಲ್ಲಿ ಆ್ಯಕ್ಷನ್ ನಡೆದಿದೆ ಸರ್. ರಮ್ಯಾ ಅವ್ರು ಇವ್ರನ್ನೆಲ್ಲ ಇಟ್ಕೊಂಡು ಶೂಟ್ ಮಾಡ್ತಾಯಿದ್ದೀವಿ. ನಾಳೆ ಬೆಳಿಗ್ಗೆ ನಾನಲ್ಲ ಸರ್ ಫೈಟ್ ಮಾಸ್ಟ್ರು. ಇವತ್ತು ಮಾಡಿದ್ದೀರಾ? ಇವತ್ತು ಮಾಡಿದ್ದೀನಿ, ನಾಳೆಗೆ ನಾನಿಲ್ಲ. ಈಗ ಹೇಳಿ ತುಣಿಯೋದು ಅಂದ್ರಲ್ಲ, ಯಾವ ಇದೇ ತುಣಿಯೋದು, ಯಾವ್ದು ತುಣಿಯೋದು ರೀಸನ್ಸೇ ಇಲ್ಲ, ಗೊತ್ತಿಲ್ಲ. ಯಾರನ್ನು ಕೇಳಲಿ ನಾನು? ಯಾರನ್ನ ಹೇಳಿ? ನಿರ್ಮಾಪಕರನ್ನ ಹೇಳಲ್ಲ, ಹೀರೋನ್ನ ಹೇಳಲ್ಲ, ನಿರ್ದೇಶಕರನ್ನ ಹೇಳಲ್ಲ, ಯಾರನ್ನ ಹೇಳ್ಬೇಕು ನೀವು ಹೇಳಿ. ಎಲ್ರಿಗೂ ಗೊತ್ತು ಯಾರು ಅನ್ನೋದು ನಿಮಗೆ ಗೊತ್ತು, ನಾನು ಯಾರನ್ನ ಹೇಳಿ? ಬಟ್ ನೀವು ಇದನ್ನೆಲ್ಲ ಅನುಭವಿಸಿದಿರಲ್ಲ ಸರ್. ನೀವೊಂದು ಸಿನಿಮಾ ಮಾಡಿದಾಗ ಅಥವಾ ನಿಮ್ಮದೊಂದು ಇದು ಅಂತಂದಾಗ ಮೇ ಬಿ ಎಲ್ಲ ರಿಗಾರ್ಡ್ಸ್ ಇರೋದ್ರಿಂದ, ಅಂದರೆ ಯಾರೇ ಬಂದರೂ ನೀವು ಅಷ್ಟು ಅದಕ್ಕೇ ಅನಿಸುತ್ತೆ. ನಿಮ್ಮ ಜೊತೆಗಿರೋ ಹುಡುಗರುಗಳಾಗಲಿ, ಮೊನ್ನೆ ನೀವು ಕರ್ಕೊಂಡೋಗಿರೋದಾಗಲಿ, ಆ ಪೇಯ್ನ್, ಹೌದು, ಆ ಪೇಯ್ನ್ ನಿಮ್ಮನ್ನು ಕರ್ಕೊಂಡು ಹೇಳ್ತಾರದು. ಯಾರೇ ಬಂದರೂ ಫ್ರೀ, ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಅನುಭವಿಸಿದ್ದೀನಿ. ಅದು ಬೇಡಿ. ಆಮೇಲೆ ಕಿವಿಲಿ ಬಂದು ಹೇಳ್ತಿರಲ್ಲ, ಅದನ್ನ ಹೇಳಲ್ಲ, ಓಪನಾಗಿ ಹೇಳ್ತೀನಿ, ಬಂದರು ಕಲೀರೋ, ಮುಂದೆ ಬಂದರು ಅಂತ ಬೈತೀನಿ ನಾನು. ಅವ್ರು ನೋಡಿರ್ತಾರೆ, ನಿಮ್ಮ ಹುಡುಗರೆಲ್ಲ ನೋಡಿರೋ ಸ್ಪಾಟಿಗೆ ಬಂದಾಗ ಕೇಳ್ಕೊಳ್ಳಿ. ಅಲ್ಲ, ನಾನೇ ನೋಡಿದ್ದೀನಿ, ಕೂಗ್ತೀನಿ, ಬೈತೀನಿ, ಬಂದು ನಿಂತ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತೀನಿ, ಕಲೀರಿ ಅಂತ ಹೇಳ್ತೀನಿ. ಬಟ್ ಇವತ್ತಿನ ದಿವಸ ಅದಿಲ್ಲ. ನಾವು ಅವತ್ತಿನ ದಿವಸ ನಾವು ಕೆಲಸ ಮಾಡೋಕ್ರೆ ಮಾಸ್ಟರ್ನ ಬಿಟ್ಟು ಅಲ್ಲಾಡ್ತಿರ್ಲಿಲ್ಲ. ಇವತ್ತಿನ ದಿವಸ ಅದಿಲ್ಲ. ಏನು ಮಾಡ್ತೀರಿ ಇದಕ್ಕೆ? ಚೇಂಜಸ್ ತುಂಬ ಇದೆ ಸರ್, ಕಲಿಯೋದು ತುಂಬ ಇದೆ. ಅಷ್ಟೇ, ಆ 2 ವರ್ಷದ ಕಷ್ಟಗಳು ಇಲ್ಲಿ ಗಂಟ ಕರ್ಕೊಂಡ್ಬಂದು ಇಲ್ಲ. ಲಿಟಲಿ ಮುಖ ನನಗೆ ಗೊತ್ತಿಲ್ಲ. ಎಲ್ಲ ಫ್ರೆಂಡ್ಸ್ಗಳ ಹತ್ರ ಹೇಳಿರ್ತೀನಲ್ಲ ನಾನು, ನಾನು ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಕಣೋ, ಹಂಗೆ ಹಿಂಗೆ ಅಂತ ಹೇಳಿರ್ತೀನಲ್ಲ. ಈಗ ಮತ್ತೆ ನಾನು ಆಟೋ ಓಡಿಸ್ತೀನಿ ಅಂದರೆ ಕೆಲವ್ರು ನೋಡ್ತಾರಲ್ಲ, ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಮಫ್ಲರ್ ಹಾಕೊಂಡು ಆಟೋ ಓಡಿಸಿದ್ದೀನಿ ಸರ್, ಎವ್ರಿ ನೈಟು. ಅವಾಗ 2 ಆಟೋ ಇಟ್ಕೊಂಡಿದ್ದೆ, ಯಾಕಂದರೆ ಸೀಸಿಂಗು ಅಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೆ. ತಿರ್ಗಿ ಅದಾದ್ಮೇಲೆ ಫೈಟರ್ ಆದಮೇಲೆ ಬಂತಲ್ಲ, 2 ಆಟೋ ಸಂಪಾದನೆ ಮಾಡ್ಕೊಂಡಿದ್ರೆ ನೀವು ನಂಬ್ತೀರಾ? 2 ವರ್ಷದಲ್ಲಿ 1 ಆಟೋನೂ ಮಾರ್ಬಿಟ್ಟೆ, 1 ಆಟೋನೂ ಮಾರ್ಬಿಟ್ಟೆ. ಮನೇಲಿ ಮದುವೆ ಆಗಿದೆ, ಆಲ್ರೆಡಿ ಮದುವೆ ಮಾಡ್ಬಿಟ್ಟಿದ್ರು ನನಗೆ. ನಮ್ಮಪ್ಪ ಇರಲಿಲ್ಲ, ಎಕ್ಸ್ಪೈರ್ಡ್ ಆಗ್ಬಿಟ್ಟು. ಮದುವೆ ಮಾಡ್ಬಿಟ್ಟಿದ್ದಾರೆ, ಮದುವೆ ಆಗಿ 1 ಮಗುನ ಆಗ್ಬಿಟ್ಟಿದೆ. ಮನೆ ಮೇಂಟೆನೆನ್ಸು ಹೆಂಗೆ ಹೇಳಿ ನೋಡೋಣ. ಈಗ ಅವಾಗ ನನ್ನ ಕೈ ಹಿಡಿದು ನನ್ನ ಅಮ್ಮ 2,000 ರೂಪಾಯಿ ಕೊಟ್ಬಿಡ್ತಿದ್ದೆ ಸುಮ್ಮನೆ, ಇಲ್ಲ ನೋಡಮ್ಮ ಅಂತ. ಅಷ್ಟು ಹತ್ತಿದ್ವಿ ಸರ್. ತಿರ್ಗಿ ಅದಾದಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಅಮ್ಮಂಗೆ ಕ್ಯಾನ್ಸರ್ ಆಪ್ರೇಷನ್, ಮಲ್ಲಿಗೆ ನರ್ಸಿಂಗ್ ಹಾಸ್ಪಿಟ್ಲು. ಅವ್ರು ಹಾಸ್ಪಿಟ್ಲಲ್ಲಿದ್ದಾರೆ, ನನಗೆ ಫಾರಿನಿಗೆ ಶೂಟಿಂಗು, ನಾನು ಹೋಗಲ್ಲ ಅಂತ. ನಮ್ಮಮ್ಮ ಹತ್ಕೊಂಡು, ಇಷ್ಟು ದಿವಸ ಕೆಲಸ ಅಂತಿದೆ, ಕೆಲಸ ಬಂದಿದೆ, ನಿಮ್ಮ ಮಕ್ತಿರು ನೋಡ್ಕೊತಾರೆ, ನೀನು ಹೋಗ್ಬಾರೋ ಅಂತ ಹಿಂಗೆ ತಟ್ಬಿಟ್ಟು ಕಳಿಸಿರೋದು. ಇವತ್ತಿನ ದಿವಸನೂ ಅವ್ರು ನನ್ನ ಹಿಂದೆನೇ ಇದ್ದಾರೆ ಸರ್, ಅಷ್ಟೇ. ಅವ್ರೇನು ತಟ್ಟಿ ನನ್ನ ಕಳಿಸಿದಾರಲ್ಲ, ಇವತ್ತಿನ ದಿವಸ ನನ್ನ ಹಿಂದೆನೇ ಇದ್ದಾರೆ ಅವರು. ಇಲ್ಲ ಸರ್, ನಿಮ್ಮ ಒಂದು ಅಂದರೆ ಆ ಕಮಿಟ್ಮೆಂಟು ಮತ್ತು ಗೌರವ ಮತ್ತು ಆ ಬಾಂಡಿಂಗು ಅದೆಲ್ಲವೂ ಕೂಡಿ ಒಬ್ಬ ಮನುಷ್ಯನನ್ನು ಪ್ರಬುದ್ಧನಾಗಿ ಮಾಡುತ್ತೆ. ಮತ್ತು ನಿಮ್ಮ ಹಾನೆಸ್ಟಿ ಅದನ್ನೇ ಕಲಿಸಿರೋದು ಅನಿಸುತ್ತೆ. ಸೊ ತುಂಬ ದೊಡ್ಡ ಸಾಧನೆ. ನಿಮ್ಮ ಹತ್ರ ಮಾತಾಡೋದೇ ಖುಷಿ. ಆ್ಯಕ್ಚುಲಿ ನೀವು ನೆನ್ನೆ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಅನ್ನಿಸ್ತು, ಎಷ್ಟು ವರ್ಷ ಆಯಿತು ಗುರು, ಫಸ್ಟ್ ಹೋಗ್ಬೇಕು ನಾಳೆ ಅಂತ. ತುಂಬ ಖುಷಿ ಆಯಿತು ಸರ್. ತುಂಬ ಒಳ್ಳೊಳ್ಳೆ ವಿಷಯಗಳು ಮತ್ತು ತುಂಬ ಜನ ಕಲಿಯುವಂಥದ್ದಿದೆ, ತಿಳ್ಕೊಳ್ಳೋವಂಥದ್ದಿದೆ. ಅದೇ ಒಂದಷ್ಟು ವರ್ಷ ಆದಮೇಲೆ ನಾನು ಇವಾಗೆಲ್ಲ ಏನಾದ್ರು ನಮ್ಗೆ ಈ ಥರ ಪರಿಚಯ ಇರೋದು ಮಾತಾಡ್ಸ್ಬೇಕಾದ್ರೆ ತುಂಬ ಜರ್ನಿ ಮಾತಾಡ್ಸೋಕ್ಕೆ ಇಷ್ಟಪಡೋದು ಅದೇನೆಂದರೆ, ಏನಕ್ಕೆ ಅಂದರೆ ಈ ಜನ್ರೇಷನ್ ಸುಮಾರು ಜನ ಗೊತ್ತಿಲ್ಲ ಸರ್. ಈಗ ನೀವುಗಳು ಶೂಟಿಂಗ್ ಮಾಡ್ಬೇಕಾದ್ರೆ ನಾವೆಲ್ಲ ಬರ್ತಾಯಿದ್ವಿ, ಅವಾಗ ನೋಡ್ತಾ ಇದ್ವಲ್ಲ, ನೀವು ಆವಾಗಲೇ ಹೇಳ್ದಂಗೆ ನಾವೇ ಅಲ್ಲಾಡ್ತಾ ಇರಲಿಲ್ಲ, ಹಿಂಗೆ ನಿಂತ್ಕೊಂಡಿರೋದು, ಹಿಂಗೆ ನೋಡ್ತಾ ಇರೋದು. ಇವಾಗ ಹಂಗಿಲ್ಲ ಸರ್. ಅಂದರೆ ಆ ಡಿಸಿಪ್ಲಿನ್ ಇಲ್ಲ, ಮತ್ತು ಆ ಗಾಂಭೀರ್ಯತೆ ಇಲ್ಲ, ಆ ಸೈಲೆನ್ಸ್ ಇಲ್ಲ. ನೀವು ಹೋಗ್ತಾರಲ್ಲ ಶೂಟಿಂಗ್ಗಳಲ್ಲಿ ಹೆಂಗಿರುತ್ತೆ? ಎಲ್ಲ ಕಡೆ ಕೂತ್ಕೊಂಡು ಸುಮ್ಮನೆ ಮೊಬೈಲ್ ನೋಡ್ತಾ ಇರ್ತಾನೆ, ಏನೋ ಮಾಡ್ತಾರೆ. ಇದಕ್ಕೆ ಶಾರ್ಟ್ ಇದ್ದಾಗ ಬರ್ತಾರೆ, ಇದು ಮಾಡ್ತಾರೆ, ಮತ್ತು ತುಂಬ ಈಸಿ ಮಾಡ್ಕೊಂಡಿದ್ದಾರೆ. ನಾನು ಅದೇ ಅನ್ಸೋದು, ಎಷ್ಟು ಡಿಫ್ರೆನ್ಸ್ ಆಗೋಗಿದೆ ಸಿನಿಮಾ. ಅವಾಗೆಲ್ಲ ಕ್ಯಾನ್ ಹಾಕೊಂಡು ಶೂಟ್ ಮಾಡ್ತಾ ಇದ್ರಿ ನೀವೆಲ್ಲ, ಅಂದರೆ ಟೈಮಿಂಗ್ ಒಂಚೂರು ಹೋಗ್ಬಿಡುತ್ತೆ. ಹೌದು, ಇವಾಗ ಮಾನಿಟರ್ಗೊಂಡು ಟೇಕು ರೀಟೇಕು ಬೇಜಾನಿದೆ. ಅದೊಂದು ಮತ್ತು ಆ ಡಿಸಿಪ್ಲಿನ್ ಆಫ್ ವರ್ಕು ಅಷ್ಟು ಅಚ್ಚುಕಟ್ಟಾಗಿರ್ತಾ ಇತ್ತು. ಸೊ ಅದೇ ಅನ್ಸೋದು, ಆ ಸಕ್ಸಸ್ ಆಗೋದಕ್ಕೆ, ಇಷ್ಟು ಮೆಚೋರ್ಡ್ ಆಗೋದಕ್ಕೆ, ಇಷ್ಟು ಲಾಂಗ್ ಜರ್ನಿ ಮಾಡೋದಕ್ಕೆ. ನಾನು ಮೊನ್ನೆ ಜೈಲರ್ ಸಿನಿಮಾ ನೋಡಿ ಬರೀ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ರಜನಿಕಾಂತ್ ಅನ್ನೋ ವ್ಯಕ್ತಿ
ನಾನು ಹುಟ್ಟೋಕ್ಕಿಂತ ಮೊದಲು ಸ್ಟಾರು. ನನಗಿವತ್ತು ಮದುವೆ ಆಗಿದೆ, ಮಗು ಆಗಿದೆ, ನನ್ನ ಮಗು ಸ್ಕೂಲ್ಗೆ ಹೋಗ್ತಾ ಇದೆ, ಇವತ್ತು ಸೂಪರ್ ಸ್ಟಾರು. ಅಂದರೆ ಒಬ್ಬ ವ್ಯಕ್ತಿ ಅಷ್ಟು ವರ್ಷ ಸಸ್ಟೈನ್ ಆಗಬೇಕು ಅಂತಂದರೆ ಅದೇ ಎನರ್ಜಿನ ಅದೇ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಕಾಪಾಡ್ಕೊಬೇಕು ಅಂದರೆ ಹೆಂಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಇದೇನೆ ಅದೆಲ್ಲವೂ ಇದೇನೆ. ಸೊ ನಿಮ್ಮ ಮಾತುಗಳು ಕೇಳ್ಬೇಕಾದ್ರೆ ನಂಗೆ ಅದೇ ಅನ್ನಿಸ್ತಾ ಇತ್ತು. ಅಂದರೆ ತುಂಬ ದೊಡ್ಡ ಸಾಧನೆ. ನಾವು ಇವತ್ತು ಮಾತಾಡಿದ ಜನರಲ್ಲಿ ತುಂಬ ಜನಗಳ ಹೆಸರುಗಳನ್ನ ನೀವು ಹೇಳಿದಿರಿ. ನಾನು ತುಂಬ ಹತ್ರದಿಂದ ನೋಡಿರುವಂಥ ವ್ಯಕ್ತಿಗಳವರೆಲ್ಲ ಸೇಮ್ ಥಾಟ್ ಪ್ರೊಸೆಸ್, ಸೇಮ್ ವರ್ಕಿಂಗ್ ಪ್ಯಾಟರ್ನ್, ಸೇಮ್ ಡಿಸಿಪ್ಲಿನ್. ಅದಕ್ಕೆ ಅವರೆಲ್ಲ ಸಾಧಕರಾಗಿರೋದು. ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರನ್ನೆಲ್ಲ ನೋಡ್ಕೊಂಡೇ ಅಲ್ವ ಸರ್ ನಾವು ಬೆಳೆದಿರೋದು. ಈಗ ಅಣ್ಣವ್ರು ಒಂದು ಮಾತು ಹೇಳೋರು, ಅಭಿ ಪಿಕ್ಚರ್ ಶೂಟಿಂಗ್ ಮಾಡ್ತಾಯಿದ್ದೀನಿ, ಕಣ್ಣಾರ ನಾನು ನೋಡಿ ಕಿವಿಯಾರ ನಾನು ಕೇಳಿಸ್ಕೊಂಡಿರೋಂಥ ಮಾತು, ಕನ್ನಡದವ್ರನ್ನ ಯಾಕೆ ಹಾಕಲ್ಲ ನೀವು ಅಂತ ಕೇಳಿದ್ರು. ಆಶೀಶ್ ವಿದ್ಯಾರ್ಥಿ ಬೇಕು ಅಂತ ಪ್ರೊಡಕ್ಷನಿಂದ ಅವ್ರಿತ್ಕೊಂಡು ಸತ್ಯಜಿತ್ನ ಹಾಕಿ ಅಂತ ಸತ್ಯಜಿತ್ನ ಹಾಕೋದು. ಅವತ್ತು ಸೆಟ್ಟಿಗೆ ಬಂದರು, ನೋಡ್ರಿ ಪಕ್ಕದಲ್ಲಿ ಕುಂಡಿಸ್ಕೊಂಡು, ನೋಡ್ರಿ ಇವ್ರಿಗಿಂತ ಬೇಕಂದ್ರೆ ನಿಮಗೆ ನನ್ನ ಕಣ್ಣಾರ ನಾನು ನೋಡಿರೋದು ಇದು. ನಾನು ಇದೇ ಮಾತನ್ನೇ ಶಿವಣ್ಣಂಗೆ ಹೇಳಿದ್ದೀನಿ, ಪುನೀತ್ ಅವ್ರಿಗೆ ಹೇಳಿದ್ದೀನಿ. ರಾಘಣ್ಣನ ಜೊತೆ ಅಷ್ಟು ಇದಿಲ್ಲ, ಜನರಲ್ಲ ಇವರಿಬ್ರಿಗೆ ಏನು ಹೇಳಿದ್ದೀನಿ ನಾನು, ಏನು ಮಾಡಿದಾರೋ ಗೊತ್ತಿಲ್ಲ ಅಣ್ಣ, ಏನು ಮಾಡಿರೋದು, ಬಟ್ ಅವರು ಒಂದು ಮಾಡಿಬಿಟ್ಟು ಹೋಗಿದ್ದಾರಲ್ಲ ಅದೇ ನಿಮ್ಮನ್ನು ಕಾಯ್ತಾ ಇರೋದು. ಇಲ್ಲ ನಿಜ, ಅವ್ರು ಮಾಡಿರೋ ಒಂದು ಇದೆ ನಿಮಗೆ ನೆರಳಾಗಿ ಕಾಯ್ತಾ ಇದೆ, ಅದನ್ನು ಉಳಿಸ್ಕೊಳ್ಳಿ ಅಷ್ಟೇ ಸಾಕು ಅಂತ ಹಿಂಗೆ ಹೇಳಿ ನೋಡಿ. ಅದು ಅವ್ರಿಗೆ ಎಷ್ಟು ಅನಿಸಿರ್ಬೇಡ. ಅಫ್ಕೋರ್ಸ್ ಅವರು ಹೇಳಿದ್ರು, ಅವ್ರು ಅಂದ್ಬಿಟ್ಟು ಏನು ಇವನು ಹಿಂಗೆ ಹೇಳ್ಬಿಟ್ಟು ಅನ್ನೋದಲ್ಲ, ನಿಜವಲ್ಲ ಮಾಸ್ಟರ್, ಅದನ್ನು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ನಮ್ಮ ಭಾಗ್ಯ, ನಾವು ಹುಟ್ಟಿರೋದು ಒಂದು ಪುಣ್ಯ ಅಂತ ಇಬ್ಬರೂ ಹೇಳಿದ್ದಾರೆ ಈ ಮಾತನ್ನ. ಬಟ್ ಎಷ್ಟು ಜನಕ್ಕೆ ಬರುತ್ತೆ ಅದನ್ನ ಹೇಳಿ? ಯಾರು ಬರುತ್ತೆ ಮತ್ತೆ ಹೇಳಿ, ಅದೇ ಬೇರೆನಾಗ್ರಿ ಏನೋ ನನಗೆ ಹಿಂಗಂತ ನೀನು ಹಂಗಂದಿರೋರು ಬೇರೆ. ಒಂದು ತುಂಬ ದಿನ ಆದಮೇಲೆ ನಿಮ್ಮ ಜೊತೆಗೆ ಮಾತಾಡಿದ್ದು ಮತ್ತು ತುಂಬ ಇನ್ಫಾರ್ಮೇಟಿವ್ ವಿಷಯಗಳನ್ನು ಹಂಚ್ಕೊಂಡಿದ್ದು. ನಾನು ಆ್ಯಕ್ಚುಲಿ ಕನ್ನಡ ಪಿಕ್ಚರ್ ಸ್ಟಾರ್ಟ್ ಮಾಡಿದಾಗಿಂದನೂ ನಿಮ್ಮ ಹತ್ರ ಒಂದು ವಿಶೇಷವಾಗಿ ಏನೋ ಮಾತಾಡಬೇಕು, ಒಂದಷ್ಟು ಮಾತಾಡಿಸ್ಬೇಕು. ನನ್ನ ಉದ್ದೇಶನೇ ಇಷ್ಟು ಸರ್, ಕನ್ನಡ ಪಿಕ್ಚರ್ ಮಾಡಿದ್ದು ಏನಕ್ಕೆ ಅಂತಂದರೆ ಇಂಡಸ್ಟ್ರಿಗೋಸ್ಕರ, ಮತ್ತು ಅವಾಗಿಂದನೂ ಅದೊಂದು ಕಾಳಜಿ, ಮತ್ತು ನಂಗೆ ಸಿನಿಮಾ ಅಂದರೆ ಇಷ್ಟ. ಸೊ ಈ ಇಂಡಸ್ಟ್ರಿಗೆ ಈ ಇನ್ಫಾರ್ಮೇಟಿವ್ ವಿಚಾರಗಳನ್ನ ಕೊಡಬೇಕು, ಮತ್ತು ಇಂಡಸ್ಟ್ರಿಗೋಸ್ಕರ ಒಂದು ಚಾನಲ್ ಮಾಡಬೇಕು ಅಂತಲೇ ಓದಾಡ್ತಿದ್ದೆ. ಅದಾಗಲಿಲ್ಲ. ಮೇ ಬಿ ನನ್ನ ಒಬ್ಬನ ಪ್ರಯತ್ನದಿಂದ ಇದು ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರ ಮತ್ತು ನೀವುಗಳು ಕೊಡೋಂಥ ಪ್ರೀತಿ ನನಗೆ ಇನ್ನೊಂದಷ್ಟು ಏನೋ ಮಾಡೋದಕ್ಕೆ ಖುಷಿ ಕೊಡುತ್ತೆ. ಅಂದರೆ ನಿನ್ನೆ ನಮ್ಮ